ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರದ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 47ನೆಯ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಹೊಸಬರ ನನ್ನ ಒಂದು ಟೆಕ್ ಬ್ರದ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರದ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು, ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಬನ್ನಿ ಈ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ಬಂದ್ಬಿಟ್ಟು, ಈ ಒಂದು ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು ಅಂತ ಹೇಳಬೇಕು ನನಗೆ. ಈ ಒಂದು ನ್ಯೂಸ್ ಏನಂದರೆ, ನ್ಯೂ ಜೆರ್ಸಿ ಅಮೇರಿಕಾದಲ್ಲಿ ಅಂದರೆ US ನಲ್ಲಿ ಈ ಒಂದು ಘಟನೆ ನಡೆದಿದೆ. ಅದೇನಂತ ನೀವು ಕೇಳ್ಬೋದು. 6 ವರ್ಷದ ಮಗ ಅಂದರೆ ಅವನ ಹೆಸರು ಬಂದ್ಬಿಟ್ಟು ಕೋರೆ ಅಂತ, ಅವ್ರ ತಂದೆ ಹೆಸರು ಬಂದ್ಬಿಟ್ಟು ಕ್ರಿಸ್ಟೋಫರ್ ಜಾರ್ ಅಂತ. ಅವ್ರಿಗೆ 31 ವರ್ಷ. ಅವ್ರ ತಂದೆ ಟ್ರೈನರ್ ಆಗಿದ್ರು. ಅವನ ಮಗ ತುಂಬ ದಪ್ಪ ಆಗಿದ ಅಂತ. ಅವನೇನು ಗೊತ್ತಾ, ಅವ್ರ ತಂದೆ ಇಲ್ಲ ನನ್ನ ಮಗ ತುಂಬ ದಪ್ಪ ಆಗಿದೆ, ಸಣ್ಣ ಆಗಬೇಕು ಅಂತ ಟ್ರೆಡ್ಮಿಲ್ ಮೇಲೆ ನಡೆಸಿದ್ದಾರೆ. ಅವನ ಮಗ ತುಂಬ ಸುಸ್ತಾಗ್ತದೆ, ಪ್ಲಸ್ ಬೀಳ್ತಾ ಇದ್ದಾನೆ. ಬಿದ್ರೂ ಬಿಡದೆ ಅವರ ತಂದೆ ನಡೆಸ್ತಿದ್ದಾರೆ, ಇಲ್ಲ ನೀನು ವೇಟ್ ಕಮ್ಮಿ ಆಗಲೇಬೇಕು ಅಂತ. ಆಮೇಲೆ ಪ್ಲಸ್ ಸ್ಪೀಡ್ ತುಂಬ ಜಾಸ್ತಿ ಇಕ್ಕಿದ್ದಾರೆ. ಆಮೇಲೆ ಆ ಪಾಪ ಹುಡುಗ ಸುಸ್ತ ಆಗಿ ಕೊನೆಗೂ ಹಾರ್ಟ್ ಅಟ್ಯಾಕ್ ಆಗಿ ಅವನೊಂದು ಪ್ರಾಣನ ಕಳ್ಕೊಂಡಿದ್ದಾನೆ. ತುಂಬ ಬೇಜಾರಾಯ್ತು ಅಂತ ಹೇಳ್ಬೇಕು. ಅಲ್ಲ, ಅವ್ರ ತಂದೆನೇ ಟ್ರೈನರ್ ಆಗಿ ಈ ಥರ ಮಾಡಿದಾರೆ ಅಂತ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಟ್ರೈನರ್ಗೆ ಒಂದು ಐಡಿಯಾ ಇರುತ್ತೆ, ಈ ಥರ ಸ್ಪೀಡ್ ಇಕ್ಕಿದ್ರೆ ಈ ಥರ ದಿನಕ್ಕೆ ಇಷ್ಟಿಷ್ಟು ಕ್ಯಾಲರಿ ಬರ್ನ್ ಆಗುತ್ತಂತ ಟ್ರೈನರ್ಗೆ ಒಂದೊಂದು ಮೈಂಡ್ ಸೆಟ್ ಇರಬೇಕು. ಆದರೆ ಅವ್ರ ತಂದೆ ಈಗಲೇ ವೇಟ್ ಲಾಸ್ ಆಗಬೇಕು ನನ್ನ ಮಗಂಗೆ ಅಂತ ಫುಲ್ ಸ್ಪೀಡ್ ಇಕ್ಬಿಟ್ಟಿದೆ. ಪಾಪ ಕೋರೆ ಇದನ್ನಲ್ಲ, ಕೋರೆ ಸಾವನ್ನ ಒಪ್ಪಿದ್ದಾನೆ, ಹಾರ್ಟ್ ಅಟ್ಯಾಕ್ ಆಗಿತ್ತು. ತುಂಬ ಬೇಜಾರಾಯ್ತು ಅಂತಲೇ ಹೇಳಬಹುದು. ಆಮೇಲೆ ಇನ್ನೊಂದು, ಅವ್ರ ತಾಯಿದನಲ್ಲ, ಕೋರೆದು ತಾಯಿ ಕೇಸ್ ಆಗಿರುವಂಥದ್ದು ಅವನು ಹಸ್ಬೆಂಡ್ ಮೇಲೆ. ಇದರಿಂದ ಕೋರ್ಟಲ್ಲಿ ಕೇಸ್ ನಡೀತು. ಆಮೇಲೆ ಡಿಸೈಡ್ ಮಾಡಿದ್ದಾರೆ ಜೈಲ್ ಹಾಕೋಕ್ಕೆ. ಇದರಿಂದ ಕ್ರಿಸ್ಟೋಫರ್ ಜಾರ್ಜ್ ಅವ್ರ ತಂದೆ ಇದ್ರಲ್ಲ, ಕೋರೆ ತಂದರೆ, ಅವರು ಜೈಲಲ್ಲಿದ್ದಾರೆ ಈಗ. ತುಂಬ ಬೇಜಾರಾಯ್ತು ಅಂತ ಹೇಳ್ಬೇಕು ಈ ಒಂದು ಘಟನೆ ಕೇಳಿ. ಅದ್ರಿಗೋಸ್ಕರ ಹೇಳ್ತಿರೋದು, ನಾನು ವೇಟ್ ಲಾಸ್ ಆಗಬೇಕು, ನನ್ನ ಮಗುದು ವೇಟ್ ಲಾಸ್ ಆಗಬೇಕು, ದಪ್ಪ ಆಗಬೇಕು ಅಂತ ಈ ಥರ ತುಂಬ ಜನ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಪಾಪ ಅವ್ರ ಪ್ರಾಣ ಕೂಡ ತುಂಬ ಜನ ಕಳ್ಕೊತಾರೆ. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಲೇಬಿಡಿ, ದಯವಿಟ್ಟು ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ನಿಮ್ಮ ಒಂದು ಪ್ರಾಣ ಕೂಡ ಕಳ್ಕೊಬಹುದು. ಈ ಒಂದು ಘಟನೆ ಕೇಳಿ ತುಂಬ ನನಗೆ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಟ್ರಾಯ್ ಅವರು ಒಂದು ರಿಪೋರ್ಟ್ ಬಂದಿರುವಂಥದ್ದು. ಟೆಲಿಕಾಂ ಆಪರೇಟರ್ಸು ಎಷ್ಟು ಕಂಪನಿ ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ, ಎಷ್ಟು ಲಾಸ್ ಆಗಿದೆ ಅಂತ ಬಂದಿರುವಂಥದ್ದು ರಿಪೋರ್ಟು. ಜಿಯೋ, ಏರ್ಟೆಲ್, BSNL, ವೋಡಾಫೋನ್ ಈ 4 ಕಂಪನಿಯಿಂದ ಬಂದಿರುವಂಥದ್ದು. ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ನಿಮಗೆ. ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಜಿಯೋ, 21 ಲ್ಯಾಕ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ. ಟೋಟಲ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 43.03 crore ಇರುವಂಥದ್ದು. ಮತ್ತು ಸೆಕೆಂಡ್ ಸ್ಥಾನದಲ್ಲಿ ಇರುವಂಥ ಏರ್ಟೆಲ್ ಅವ್ರು ಬಂದ್ಬಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬರ್ ಗೇನ್ ಮಾಡಿರುವಂಥದ್ದು ಅಂತಲೇ ಹೇಳಬೇಕು. ಆಮೇಲೆ ಇವರು ಟೋಟಲ್ ಸಬ್ಸ್ಕ್ರಿಪ್ಷನ್ಸ್ ಬಂದ್ಬಿಟ್ಟು 38 crore ಪ್ಲಸ್ ಇರುವಂಥದ್ದು. ಮತ್ತು ಮೂರನೇ ಸ್ಥಾನದಲ್ಲಿ ಇರುವಂಥ ಒಂದು ವೋಡಾಫೋನ್ ಅವರು 6 lakh ಪ್ಲಸ್ ಮೈನಸ್ ಆಗಿರುವಂಥದ್ದು. ತುಂಬ ಸಬ್ಸ್ಕ್ರಿಪ್ಷನ್ ಲಾಸ್ ಆಗಿದೆ ಅಂತ ಹೇಳಬೇಕು ವೋಡಾಫೋನ್ ಅವ್ರಿಗೆ. ಇವರು ಟೋಟಲ್ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 19 crore ಪ್ಲಸ್ ಇದೆ. ಆಮೇಲೆ ಕೊನೆಯದಾಗಿ BSNL ಇರುವಂಥ BSNL 23 lakh ಪ್ಲಸ್ ಸಬ್ಸ್ಕ್ರೈಬರ್ಸ್ನ ಲಾಸ್ ಆಗಿರುವಂಥದ್ದು ಅಂತ ಹೇಳಬೇಕು. ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ವೋಡಾಫೋನ್ ಅವ್ರಿಗೆ. ಆಮೇಲೆ ಪ್ಲಸ್ ತುಂಬ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೈನಸ್ ಆಗಿರುವಂಥದ್ದು BSNLಗೆ. ಎಂತಕ್ಕಂತ ನೀವು ಕೇಳ್ಬೋದು. ಎಂತಕ್ಕಂದರೆ, 2 ಕಂಪನಿನ 4Gಲೇ ಇದ್ದಾರೆ. ಆದರೆ ಏರ್ಟೆಲ್ ಮತ್ತು ಜಿಯೋ ನೋಡಿ 5G ಇರುವಂಥದ್ದು, 5G ನೆಟ್ವರ್ಕು ಕೊಡ್ತಾ ಇರುವಂಥದ್ದು ಅವರ ಒಂದು ಸಬ್ಸ್ಕ್ರಿಪ್ಷನ್ ಯೂಸರ್ಸ್ಗೆಲ್ಲ. ಅದ್ರಿಗೋಸ್ಕರ ನಾನು ಹೇಳ್ತಿರೋದು, ಆದಷ್ಟು ವೋಡಾಫೋನು ಮತ್ತು BSNL ಬೇಗ 5Gಗೆ ಬರಬೇಕು. ಯಾತಕ್ಕೆ 4G ಇರ್ದಿರೋ ಅಂತ ನನಗೂ ಕೂಡ ಗೊತ್ತಿಲ್ಲ. ಬೇಗ 5Gಗೆ ಬಂದರೆ 100% ಅವ್ರ ಸಬ್ಸ್ಕ್ರಿಪ್ಷನ್ಸ್ ಇರುತ್ತಲ್ಲ ಮತ್ತೆ ಗೇನ್ ಮಾಡಬಹುದು, ಅದಕ್ಕೆ ಹೇಳ್ತಾ ಇರೋದು. ಮತ್ತು ಕೊನೆಯದಾಗಿ BSNL ಬಂದ್ಬಿಟ್ಟು 4 lakh ಪ್ಲಸ್ ಬೇರೆ ಸಬ್ಸ್ಕ್ರಿಪ್ಷನ್ ಇರುವಂಥದ್ದು. ಇಷ್ಟು ರಿಪೋರ್ಟ್ ಬಂದಿರುವಂಥದ್ದು ಟೆಲಿಕಾಂ ಆಪರೇಟರ್ಸು. ಈ ರಿಪೋರ್ಟ್ ಬಂದಿರುವಂಥದ್ದು ಟ್ರಾಯಿಂದ.
ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಅಲ್ವಾ? ಇನ್ನು ನೆಕ್ಸ್ಟ್ ನ್ಯೂಸ್ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದಂತಾನೆ ಹೇಳಬಹುದು. ಇದೇನು ಅಂತ ಅಂದರೆ, ಯಾರು ನೆಟ್ಫ್ಲಿಕ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ತುಂಬ ದೊಡ್ಡ ಒಂದು ಸ್ಕ್ಯಾಮ್ ನಡೀತಾ ಇರುವಂಥದ್ದು. ತುಂಬ ಏನು ಅಂದರೆ, ಅವ್ರ ಇಮೇಲಲ್ಲಿ ಸ್ಪ್ಯಾಮ್ ಮೆಸೇಜಸ್ ಬರ್ತಿದೆ. ನಿಮ್ಮ ಸಬ್ಸ್ಕ್ರಿಪ್ಷನ್ ಎಕ್ಸ್ಪೈರ್ ಆಗಿದೆ, ಮತ್ತೆ ಪರ್ಚೇಸ್ ಮಾಡಬೇಕು, ಆರಾಮಾಗಿ ಇಲ್ಲೇ ಪರ್ಚೇಸ್ ಮಾಡ್ಬೋದು. ನಿಮ್ಮದು ಕ್ರೆಡಿಟ್ ಕಾರ್ಡ್ ಆಗಲಿ ಅಥವಾ ಡೆಬಿಟ್ ಕಾರ್ಡ್ ಆಗಲಿ ಅಥವಾ ಬ್ಯಾಂಕ್ ಡೀಟೇಲ್ಸು ನಮಗೆ ಕೊಡಿ, ನಿಮ್ಮದು ಸಬ್ಸ್ಕ್ರಿಪ್ಷನ್ನು ಮತ್ತೆ ಮಾಡಿಕೊಡ್ತೀವಿ ಅಂತ ತುಂಬ ಬರ್ತಿರುವಂಥದ್ದು. ಇದ್ರ ಬಗ್ಗೆ ಎಲ್ಲ ಮೇಲೆಲ್ಲ ಸ್ಪ್ಯಾಮ್ ಮಾಡ್ತಿರುವಂಥದ್ದು ಅಂತ ಹೇಳಬಹುದು. ತುಂಬ ಯೂಸರ್ಸ್ಗೆ ಈ ಥರ ಮೇಲ್ ಬಂದಿದೆ ಅಂತ ಹೇಳಬೇಕು. ಆದರೆ ನೆಟ್ಫ್ಲಿಕ್ಸ್ ಅವರೇ ಹೇಳೋರೆ, ಈ ಥರ ಎಲ್ಲ ಮೇಲ್ ಬಂದರೆ ದಯವಿಟ್ಟು ಇಗ್ನೋರ್ ಮಾಡಿ ನಮ್ಮ ನೆಟ್ಫ್ಲಿಕ್ಸ್ ಆ್ಯಪ್ಗೆ ಹೋಗಿ ಚೆಕ್ ಮಾಡಿ ಈ ಸಬ್ಸ್ಕ್ರಿಪ್ಷನ್ ಇದೆಯಾ ಅಥವಾ ಇಲ್ವಾ ಅಂತ. ಇಲ್ಲ ಅಂದರೆ ನಿಮ್ಮದು ಲಾಸ್ ಆಯ್ತಂದರೆ ಏನಾದರೂ ನಾವು ರೆಸ್ಪಾನ್ಸಿಬಲ್ ಇಲ್ಲ ಅಂತಲೇ ಹೇಳಿಬಿಟ್ಟಿದ್ದಾರೆ ನೆಟ್ಫ್ಲಿಕ್ಸ್ ಅವರು. ದಯವಿಟ್ಟು ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿಲ್ಲ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಲ್ಲ ಝೀರೋ ಮಾಡಿಟ್ಬಿಡ್ತಾರೆ ಹ್ಯಾಕರ್ಸ್ ಎಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ದಯವಿಟ್ಟು ಈ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗಲೇಬಿಡಿ. ಈ ಥರ ಒಂದು ದೊಡ್ಡ ಸ್ಕ್ಯಾಮ್ ನಡೀತಿರುವಂಥದ್ದು ಅಂತಾನೆ ಹೇಳಲೇಬೇಕು ನೆಟ್ಫ್ಲಿಕ್ಸಲ್ಲಿ. ದಯವಿಟ್ಟು ಯಾರ್ಯಾರು ನೆಟ್ಫ್ಲಿಕ್ಸ್ ಯೂಸರ್ಸ್ ಇದ್ದೀರಾ, ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಐಫೋನ್ ಕಂಪನಿ ಬಗ್ಗೆ ತುಂಬ ರೂಮರ್ಸ್ ಬರ್ತಿರುವಂಥದ್ದು. ಈ ಐಫೋನ್ ಈ ಥರ ಇರುತ್ತೆ, ಈ ಐಫೋನ್ ಈ ಥರ ಇರುತ್ತಂತ. ಆಮೇಲೆ ಒಂದು ರೂಮರ್ಸ್ ಬರ್ತಿರುವಂಥದ್ದು iPhone 17 ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಇದ್ರ ಬಗ್ಗೆ ಒಂದು ರೂಮರ್ಸ್ ಬರ್ತಿದೆ. ಅದೇನೆಂದರೆ iPhone 17 ನೆಕ್ಸ್ಟ್ ಇಯರ್ ಲಾಂಚ್ ಆಗ್ತಿದೆಯಲ್ಲ, ಪ್ಲಸ್ ಮಾಡಲ್ ಬರಲ್ಲ, ಅದ್ರ ಬದಲು ಸ್ಲಿಮ್ ಮಾಡೆಲ್ ಬರುತ್ತಂತೆ. ಈ ಸ್ಲಿಮ್ ಮಾಡೆಲ್ ಏನಂದರೆ ಸ್ಲಿಮ್ ಆಗಿರುತ್ತಂತೆ ಮೊಬೈಲು, ಪ್ಲಸ್ ಡೈನಮಿಕ್ ಐಲ್ಯಾಂಡ್ ಇರುತ್ತಲ್ಲ ಅದು ಕೂಡ ಇನ್ನೂ ಚಿಕ್ಕದಾಗಿ ಬರುತ್ತೆ, ಪ್ಲಸ್ ಇನ್ನು ಸ್ಲಿಮ್ ಆಗಿರುತ್ತಂತ ತುಂಬ ರೂಮರ್ಸ್ ಬರ್ತಿರುವಂಥದ್ದು ಅಂತಾನೆ ಹೇಳ್ಬೋದು. ನೋಡೋಣ ಹೆಂಗಿರುತ್ತೆ ಇದು iPhone 17 ಸ್ಲಿಮ್ ಬರುತ್ತಾ ಅಥವಾ ಪ್ಲಸ್ ಬರುತ್ತಾ ಅಂತ ನೆಕ್ಸ್ಟು ಫ್ಯೂಚರಲ್ಲಿ ನಾವು ನೋಡಬೇಕಾಗುತ್ತೆ. ಜಸ್ಟ್ ಇದೆಲ್ಲ ರೂಮರ್ಸ್ ಬರ್ತಿರುವಂಥದ್ದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ವಿವೋದವರು X100 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಕೇವಲ X100 Pro ಲಾಂಚ್ ಮಾಡಿರುವಂಥದ್ದು. Pro ಪ್ಲಸ್ ಮಾಡಲು ತಂದಿಲ್ಲ ಭಾರತಕ್ಕೆ, ಅದೊಂದು ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳಬಹುದು. ಆದರೆ ಈಗ ಅಫಿಷಿಯಲ್ ಆಗಿ ಹೇಳಿದ್ದಾರೆ ವಿವೋದವರು. ಅದೇನೆಂದರೆ ವಿವೋ X100S, X100 Ultra ಇದನ್ನ ತರ್ತಿದ್ದಾರೆ ಗ್ಲೋಬಲ್ ಆಗಿ. ಆದರೆ ಭಾರತಕ್ಕೆ ಬರೋದು ನನಗನ್ಸುತ್ತೆ ಡೌಟ್ ಅಂತಲೇ ಹೇಳಬಹುದು. ಎಂತಕ್ಕಂದರೆ Pro ಪ್ಲಸ್ ಮಾಡಲ್ ಆಲ್ರೆಡಿ ಬಂದಿಲ್ಲ, ಅದಕ್ಕೆ ಈ 2 ಮಾಡಲ್ ಕೂಡ ಅಷ್ಟೇ ಡೌಟ್ ಅಂತಲೇ ಹೇಳಬಹುದು. ಆದರೆ ಈ 2 ಮಾಡಲು ಬೆಂಕಿಯಾಗಿರುವಂಥದ್ದು ಅಂತ ಹೇಳಬೇಕು. ಮೇನ್ ಹೈಲೈಟ್ ಇರುವಂಥದ್ದು ಟಾಪ್ ಆಲ್ಟ್ರಾ ಮಾಡಲ್ ಕ್ಯಾಮ್ರಾ ಒಂಥರ ಸಖತ್ ಟೀಸ್ ಮಾಡ್ತಿರುವಂಥದ್ದು ಅಂತ ಹೇಳ್ಬೇಕು ವಿವೋದವರು. ನಾನು ಥರ ಸ್ಕ್ರೀನಲ್ಲಿ ತೋರಿಸ್ತಾರೆ ನಿಮಗೆ. ಒಂಥರ ಕ್ಯಾಮ್ರಾ ಲೆನ್ಸ್ ಇರುತ್ತಲ್ಲ ಆ ಥರ ಒಂದು ಟೀಸ್ ಮಾಡ್ತಿರೋ ಅಂತ ಹೇಳ್ಬೇಕು. ಅಂದರೆ ಅಲ್ಲಿ ಅರ್ಥ ಮಾಡ್ಕೊಬೇಕು ನಾವು, ಈ ಒಂದು ವಿವೋ X100 Ultra ಐತಲ್ಲ ಸಖತ್ತಾಗಿರುತ್ತೆ ಕ್ಯಾಮ್ರಾ ಅಂತ. ಪ್ಲಸ್ 200 ಮೆಗಾ ಪಿಕ್ಸಲ್ಲು ಟೆಲಿಫೋಟೋ ಲೆನ್ಸ್ ತರ್ತಾರಂತೆ ಗುರು, ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಈ ಒಂದು 2 ಮೊಬೈಲು ಅಫಿಷಿಯಲ್ ಆಗಿದ್ದಾರೆ. ಲಾಂಚ್ ಡೇಟ್ ಬಂದ್ಬಿಟ್ಟು ಗ್ಲೋಬಲ್ ಆಗಿ ಮೇ 13 ಲಾಂಚ್ ಮಾಡ್ತಾರಂತೆ. ಸಖತ್ತಾಗಿರುತ್ತೆ ಅಂತ ನನಗನ್ಸುತ್ತೆ ಈ ಒಂದು ಮೊಬೈಲಲ್ಲೂ. ಆಮೇಲೆ ಪ್ಲಸ್ ಹೇಳಿದ್ನಲ್ಲ ಭಾರತಕ್ಕೆ ಇದು ಬರಲ್ಲ, ಇದೊಂದು ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳಬೇಕು. ನೋಡೋಣ ನೆಕ್ಸ್ಟ್ ವರ್ಷ ತರಬಹುದಾ ಅಂತ. ಮತ್ತು ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಹೇಳಿದ್ರೆ, ಈ ನ್ಯೂಸ್ ಬಂದ್ಬಿಟ್ಟು ಐಕೂದವರು ಒಂದು ಹೊಸ ಮೊಬೈಲ್ನ ಟೀಸ್ ಮಾಡ್ತಿರುವಂಥದ್ದು. ಈ ಒಂದು ಮೊಬೈಲ್ ಅಂದರೆ iQOO Z9X ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಇದ್ರ ಬಗ್ಗೆ ಆಲ್ರೆಡಿ ಲಾಂಚ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಮೇ 16 16th ಮೇ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಇದು ಕೂಡ ಒಂದು ಸೂಪರ್ ಮೊಬೈಲ್ ಅಂತಲೇ ಹೇಳಬಹುದು. 6 Gen ಪ್ರಾಸೆಸರ್ ಬರುತ್ತಂತೆ. 6 Gen ಪ್ರಾಸೆಸರು ನಾರ್ಮಲ್ ಆಗಿ 30,000 25,000 ಒಳಗಡೆ ತರ್ತಾರೆ. ಆದರೆ ಇವ್ರು 20,000 ಒಳಗಡೆನೇ ತರ್ಬೋದಂತ ನನಗನ್ಸುತ್ತೆ. ಅಂತಕ್ಕಂದರೆ ಈಗ iQOO Z9 ಬಂತಲ್ಲ, ಚೆನ್ನಾಗಿ ಬಜೆಟ್ ಆಗಿ ತಂದರು, ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಬೇಕು. ಈ ಥರ ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿಲಿ ಈ ಒಂದು ಮೊಬೈಲ್ ಕೂಡ ತರ್ಬೋದಂತ ನನ್ನ ಒಂದು ಅಭಿಪ್ರಾಯ. ಸಖತ್ತಾಗೈತೆ ಅಂತ ಹೇಳಬೇಕು. ಈ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆನ್ನಾಗಿರುವಂಥದ್ದು ಅಂತ ಹೇಳಬೇಕು. ನೋಡೋಣ ಯಾವ ಒಂದು ಪ್ರೈಸ್ ರೇಂಜ್ ಆಗಿ ಲಾಂಚ್ ಮಾಡಬಹುದು ಅಂತ.
ಈ ಐಕೋದವರು ನಂಗೆ ಅನ್ಸುತ್ತೆ 20,000 ಒಳಗಡೆನೆ ಲಾಂಚ್ ಮಾಡ್ಬೋದಂತ. ಮತ್ತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಇವತ್ತಿನ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಡೀಲ್ ನಿಮಗೋಸ್ಕರ ತಂದಿದ್ದೀನಿ. ಈ ಒಂದು ಡೀಲ್ ಏನಂದರೆ ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಐಕು ನಿಯೋ 9 Pro 5G. ಈ ಒಂದು ಮೊಬೈಲ್ ನಮಗೆ ಸಮ್ಮರ್ ಸೇರಲ್ಲಿ ಕೇವಲ ನಮಗೆ 33,999 ಅಂದರೆ 34,000ಕ್ಕೆ ಅಷ್ಟೇ ಸಿಗ್ತಾ ಇರುವಂಥದ್ದು. ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳಬೇಕು ಡೀಲು. ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಕೇವಲ ನಿಮಗೆ 32,000ಕ್ಕೆ ಸಿಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಬೇಕು. ಈ ಒಂದು ಮೊಬೈಲ್ ಸಖತ್ತಾಗಿರುವಂಥದ್ದು ಅಂತ ಹೇಳ್ಬೋದು. ಈ ಥರ ಡೀಲ್ಸ್ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಈ ಒಂದು ಡೀಲ್ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಈ ಥರ ಡೀಲ್ಸ್ ಆಗಲಿ ಅಥವಾ ಆಫರ್ಸ್ ಆಗಲಿ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಂತಕ್ಕಂದರೆ ಈಗೆಲ್ಲ ಸಮ್ಮರ್ ಸೇಲ್ ಇರುವಂಥದ್ದು, ತುಂಬ ಡಿವೈಸಸ್ ಮೇಲೆ ಅಥವಾ ಗ್ಯಾಜೆಟ್ಸ್ ಮೇಲೆ ತುಂಬ ಆಫರ್ಸ್ ಬರ್ತಿರುವಂಥದ್ದು ಅಂತಲೇ ಹೇಳಬೇಕು. ಮುಂಚೆ ವರ್ಷ ನೋಡ್ಕೊಂಡಾಗ ಈ ವರ್ಷ ತುಂಬ ಡೀಲ್ಸ್ ಪ್ಲಸ್ ಆಫರ್ಸ್ ಇರುವಂಥದ್ದು. ಆ ಡೀಲ್ಸಲ್ಲಿ ಆಫರ್ಸ್ ಬೇಕಂದರೆ ಹೇಳ್ದಲ್ಲ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲಾಂದ್ರೆ ನೋಡ್ತಾರ ಸೈಡಲ್ಲಿ ನಿಮಗೆ ಕೊಡ್ತೇನೆ QR ಕೋಡ್. ಇದನ್ನ ಸ್ಕ್ಯಾನ್ ಮಾಡಿ ಅವ್ರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ಒಂದು ಬೆಂಕಿಯಾದ ಮೈಂಡ್ ಬ್ಲೋಯಿಂಗ್ ಡೀಲ್ಸ್ ಆಗಲಿ ಅಥವಾ ಆಫರ್ಸ್ ಆಗಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇಷ್ಟು ಆಯಿತು ಟೆಕ್ ನ್ಯೂಸು. ಯಾವ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಂಡ್ರೆ ತಿಳಿಸಿ. ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋ, ಲೈಕ್ ಮಾಡೋ, ಶೇರ್ ಮಾಡೋ, ಕಾಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.